ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ವಸಂತ್ ಮಹಲ್ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಹಾಗೂ ಸುರಪುರ ಹಾಗೂ ಹುಣಸಗಿ ತಾಲೂಕಿನ ಮುಖಂಡರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ದೇಶದಲ್ಲಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗಗಳು ಶಾಮೀಲು ಆಗಿ ಮತಗಳ್ಳತನದಲ್ಲಿ ತೊಡಗಿವೆ ಎಂದು ಎಐಸಿಸಿ ನಾಯಕ ರಾಹುಲ್ ಗಾಂಧಿಯವರ ಗಂಭೀರ ಆರೋಪದ ನಂತರ ದೇಶಾದ್ಯಂತ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮತಗಳ್ಳತನ ಎಂದರೆ ಏನು, ಯಾರು ಇದನ್ನ ಮಾಡುತ್ತಾರೆ ಮತ್ತೆ ಹೇಗೆ ಮಾಡುತ್ತಾರೆ, ನಾವು ಅದನ್ನ ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಈ ಕುರಿತು ಮಾಹಿತಿ ನೀಡಿದರು. ಬಿಜೆಪಿ ಸರ್ಕಾರವು ಮತಗಳ್ಳತನ ಮಾಡುವುದರ ಮೂಲಕ ಅಧಿಕಾರ ಹಿಡಿಯುತ್ತಿದೆ. ಮತದಾರರ ಪಟ್ಟಿಯಲ್ಲಿ ಸುಳ್ಳು ಹೆಸರು ಇರುವುದನ್ನ ಕಾಂಗ್ರೆಸ್ ಪಕ್ಷವು ಸಾಕ್ಷಿ ಸಮೇತ ಜನರ ಮುಂದಿಟ್ಟಿದೆ. ಕಳೆದ ಚುನಾವಣೆಯಲ್ಲಿ ಯಾರು ನಮಗೆ ಅನುಕಂಪ ತೋರಿಸಿ ಗೆಲ್ಲಿಸಿಲ್ಲ, ನಮ್ಮ ತಂದೆಯವರು ನಮ್ಮ ಸರ್ಕಾರವು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಮತ ಹಾಕಿ ಗೆಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಕೆಲವರು ಏನೇನೋ ಸುಳ್ಳು ಆರೋಪಗಳನ್ನ ಹೇಳಿಕೊಂಡು ಓಡಾಡುತ್ತಾ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ನಮ್ಮ ಕಾರ್ಯಕರ್ತರು ಅದನ್ನೆಲ್ಲ ನಂಬುವುದಿಲ್ಲ. ಈಗಾಗಲೇ ಅವರಿಗೆ ಗೊತ್ತಿದೆ, ಸತ್ಯದ ಮುಂದೆ ಸುಳ್ಳು ನಡೆಯುವುದಿಲ್ಲ ಅಂತ ಎಂದು ತಿಳಿಸಿದರು. ಹುಣಸಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ದಂಡಿನವರು ಮತಗಳ್ಳತನ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರುವ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಕುರಿತು ಧ್ವನಿ ಎತ್ತಿದರು. ಈ ಕಾರ್ಯಕ್ರಮದಲ್ಲಿ ರಾಜಾ ವೇಣುಗೋಪಾಲ್ ನಾಯಕ್, ಬಸರೆಡ್ಡಿ ಹಾನಾಪುರ್, ವಿಠಲ್ ಯಾದವ್, ಚಂದ್ರಶೇಖರ್ ಸಾಹುಕಾರ್ ದಂಡೇನ್, ರಾಜಶೇಖರ್ ಗೌಡ ವಜ್ಜಲ್, ರವಿಚಂದ್ರ ಆನಂದ್ ಸಾಹುಕಾರ್ ಹಾಗೂ ಅನೇಕ ಮುಖಂಡರುಗಳು ಸದಸ್ಯರುಗಳು ಉಪಸ್ಥಿತರಿದ್ದರು. ಇವತ್ತು ನಾವು ವೋಟ್ ಚೋರ್ ಗದ್ದಿ ಚೋರ್ ಸಹಿ ಸಂಗ್ರಹಣ ಅಭಿಯಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ವಿ. ಏನಿದು ವೋಟ್ ಚೋರ್ ಗದ್ದಿ ಚೋರ್ ಯಾಕೆ ಹೆಸರಿಟ್ಟಿದ್ರು ಅಂತಂದ್ರೆ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧೀಜಿ ಅವರು ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಗಳಾಗ್ತವ. ಆ ಚುನಾವಣೆಗಳಲ್ಲಿ ಎಲ್ಲ ಮೀಡಿಯಾದವರಾಗಲಿ ಪ್ರೈವೇಟ್ ಸರ್ವೆಗಳಾಗಲಿ ಕಾಂಗ್ರೆಸ್ ಪಕ್ಷ ಈ ಸರಿ ಅಧಿಕಾರಕ್ಕೆ ಬರ್ತಂತೆ ಸರ್ವೆ ರಿಪೋರ್ಟ್ಸ್ ಹೇಳ್ತವ. ಎಲೆಕ್ಷನ್ ಆಗ್ತದ, ಚುನಾವಣೆಯಲ್ಲಿ ನಾವು ಸೋಲ್ತೀವಿ. ಇದು ಹೆಂಗ ಅಂತೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಹೇಳಿ ಒಂದು ವೀಕ್ಷಣೆ ಮಾಡ್ತಾರ. ಅದ್ರೊಳಗೆ ಗೊತ್ತಾಗ್ತದ ಬಿಜೆಪಿದವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರತಕ್ಕಂತ ಮತಗಳನ್ನು ಡಿಲೀಟ್ ಮಾಡಿ ಬಿಜೆಪಿ ಪರ ಇರುವಂತಹ ಮತಗಳನ್ನು ಒಂದೊಂದು ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಮತಗಳನ್ನು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಗೊತ್ತಾಗ್ತದ. ಅದೇ ತರ ಮಹಾರಾಷ್ಟ್ರದಲ್ಲಿ ನಾವು ಸೋಲು ಅನುಭವಿಸಿದ್ದೇವೆ. ಈಗಾಗಲೇ ಬಿಹಾರ್ ಎಲೆಕ್ಷನ್ ದಲ್ಲೂ ಸುಮಾರು 60 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿದ್ರು. ಇದು ಮಾಡಿದ ಯಾರು? ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಪಕ್ಷದವರು. ಬಿಜೆಪಿ ಪಕ್ಷದವರು ಹೇಳ್ದಂಗ ಎಲೆಕ್ಷನ್ ಕಮಿಷನ್ ನಡ್ತಾ ಇದೆ. ಎಲೆಕ್ಷನ್ ಕಮಿಷನ್ ಯಾವುದೇ ರಾಜಕೀಯ ನಾಯಕರುಗಳಿಗೆ ಒತ್ತಡ ಇರಲಾರ್ದ ಕೆಲಸ ಮಾಡಬೇಕು, ಉಳ್ಳೋಕೆ ಸಾಧ್ಯವಾಗುತ್ತದೆ. ಆ ತರ ಮಾಡಿಲ್ಲ ಅವರು. ಅಮಿತ್ ಶಾ ಮತ್ತು ಮೋದಿ ಅವರ ಒಂದು ಕೈಗೊಂಬೆ ಶಿಸ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿದೆ. ನಮ್ಮ ರಾಜ್ಯದಲ್ಲೂ ಸಹ ಮತಗಳ್ಳತನ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಯಾವ ತರ ಮತಗಳ್ಳತನ ಆಗಿದೆ ಅಂತೇಳಿ ಸಾಕ್ಷ್ಯ ಸಮೇತ ತೋರಿಸಿದ್ರು. ಬಂಧುಗಳೇ, ನಮ್ಗ ಒಂದು ಒಳ್ಳೆಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಲಿ, ತಾಲೂಕಾ ಪಂಚಾಯತ್ ಸದಸ್ಯರಾಗ್ಲಿ, ವಿಧಾನಸಭಾ ಸದಸ್ಯರಾಗ್ಲಿ, ಲೋಕಸಭಾ ಸದಸ್ಯರಾಗ್ಲಿ, ಒಂದು ಒಳ್ಳೆಯ ವ್ಯಕ್ತಿಗೆ ಆಸೆ ತರಬೇಕಂತ ಅಧಿಕಾರ ಕೊಟ್ಟಿದ್ದು ಯಾರು? ತಮ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ಲರೂ ಶ್ರೀಮಂತರನ್ನು ಒಂದೇ ಓಟು, ಬಡವರನ್ನು ಒಂದೇ ಓಟು, ಮುಖ್ಯಮಂತ್ರಿಯನ್ನು ಒಂದೇ ಓಟು, ಸಾಮಾನ್ಯ ಕಾರ್ಯಕರ್ತರನ್ನು ಒಂದೇ ಓಟು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಈ ಸಂವಿಧಾನ ಬದಲಾವಣೆ ಮಾಡಬೇಕು,
ಯಾವಾಗ ನಾವು ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬರ್ಬೇಕಂತೇಳಿ ಬಿಜೆಪಿಯವರು ಮತಗಳತನ ಮಾಡ್ತಾ ಇದ್ದಾರೆ. ನಾನ್ ನೋಡಿದೆ ಏನಂತ ಇದ್ರಂದ್ರೆ ಪೊಲೀಸರು ಒಂದ್ ಸೈಡ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಪೊಲೀಸರ ಮೇಲೆ ಮತ್ತೆ ನನ್ನ ಮೇಲೆ ಅಪವಾದ ಮಾಡಿದ್ರು. ಒಂದ್ ಸೈಡ್ ಅಂತ ಹೇಳಿದ್ರೆ ಏನರ್ಥ? ಈಗ ಎಲ್ಲಾದ್ರೂ ಜಗಳ ಆಯ್ತು ಅಂತ ಹೇಳಿದ್ರೆ ಕೊಡೈಕೆರೆ ಭಾಗದಲ್ಲಿ ಏನಾದಂತ ಹೇಳಿದ್ರೆ ಜಗಳ ಆದಾಗ ಏನಾಗ್ತದೆ, ಕರೆಕ್ಟ್ ಇದ್ದಿದ್ದು ಎರಡೂ ಎಫ್ಐಆರ್ ಮಾಡಿದ್ಮೇಲೆ ತನಿಖೆ ಮಾಡಿ ಏನ್ ಮಾಡ್ತಾರಂದ್ರೆ ಸುಳ್ಳು ಕೇಸ್ ಕೊಟ್ಟಿದ್ದು ಕ್ಲೋಸ್ ಮಾಡ್ತಾರೆ ಪೊಲೀಸರು. ಅವರು ಪರವಾಗಿ ಒಂದ್ ಸೈಡ್ ಅಂತ ಹೇಳಿದ್ರೆ ಜಗಳ ಹೊಡೆಸ್ಕೊಂಡವನು ಹೆಸರು ಇರ್ಬೇಕಂತ ಹೊಡೆದವನು ಹೆಸರು ಇರ್ಬೇಕಂತ ಆ ಥರ ಆದ್ರೂ ಒಂದ್ ಸೈಡ್ ಆಗ್ತದೆ ಅಂತ ಅವ್ರದ್ದು ಭಾವನೆ. ಆ ರೀತಿ ಒಂದ್ ಸೈಡ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಮ್ಮ ತಂದೆಯವರು ರಾಜ ವೆಂಕಟಪ್ಪ ನಾಯಕರಿದ್ದಾಗ ಒಂದು ಇನ್ಸಿಡೆಂಟ್ ಆಗಿತ್ತು, ತಮ್ಮನೆಲ್ಲ ಗೊತ್ತದ. ಕೊಡೈಕಾಲಲ್ಲಿ ಜಗಳ ಆಯ್ತು, ಬೈಕ್ ಸುಟ್ಟರು. ಬೈಕ್ ಸುಟ್ಟಾಗ ನಾನು ರಾತ್ರಿ ಸುರ್ಪುರಲ್ಲಿ ನಮ್ಮ ಮನೆಯಲ್ಲಿ ರಾತ್ರಿ 11-12 ಗಂಟೆ ಆಗಿತ್ತು. ಕಂಟಿನ್ಯೂಸ್ ಆಗಿ ಹೊಡೆದಾಟ ಮಾಡಕತ್ತಾರ, ಬೈಕ್ ಸುಡಕತ್ತಾರ. ಅದನ್ನ ಹೋಗ್ಬಿಟ್ಟು ನಾನು ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು FIR ಮಾಡಿ ಅಂತ ಹೋದ್ರೆ ಯಾರ್ಯಾರು ಮಾಡ್ಯಾರ? ಮಾಜಿ ಸಚಿವರ ತಮ್ಮನೂ ಇದ್ರು ಅಲ್ಲಿ. ಅದನ್ನು ಹೋಗ್ಬಿಟ್ಟು ಇವರೆಲ್ಲ ಇದ್ರಂತ ಕೇಸ್ ತಗೊಳ್ರಿ ಅಂತ ಹೇಳ್ಬಿಟ್ಟು ಹೋದಾಗ ಒಂದು DSP ಆದವ್ರು ಏನ್ ಹೇಳ್ಬೇಕು, ನೀವು ಮಾಜಿ ಸಚಿವರ ಹೆಸರನ್ನು ಕೊಟ್ರೆ ನಿಮ್ಮ ಹೆಸರನ್ನು ಸೇರಿಸ್ತಾರ ಅಂತ ನನ್ನ ಮುಂದೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರ. ಅದಕ್ಕಂತಾರ ಒಂದ್ ಸೈಡ್ ಅಂತ ಹೇಳ್ಬಿಟ್ಟು. ನಾ ಸುರಪುರಲ್ಲಿ ಇದ್ರೆ ಕೊಡೈಕಲ್ ಜಗಳ ಆಗಿತ್ತು, ನನ್ನ ಹೆಸರು ಸೇರಿಸಿದ್ರು, ಅದಕ್ಕಂತಾರ ಒಂದ್ ಸೈಡ್. ಈ ರೀತಿ ಯಾವ್ದಾದ್ರು ಏನಾದ್ರು ಕೇಸ್ ಜಗಳ ಆಗಿ ಆ ಸುಳ್ಳು ಕೆತ್ತು ನೇರವಾಗಿ ನಿಮ್ಗೆ ಉತ್ತರ ಕೇಳ್ತೀನಿ ನಾನು ಇವತ್ತಿನ ದಿವಸ. ನೀವು ಅದಕ್ಕೆ ಉತ್ತರ ಕೊಡ್ಬೇಕು ನನಗೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತ್ ಗೆದ್ದಮಲೆ ಭಾಗದಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಅಲ್ಲಿ ನಮ್ಮ ಮೆಂಬರನ್ನ ತಾವು ಕಳು ಮಾಡ್ಕೊಂಡು ಹೋಗ್ಬಿಟ್ಟು ಕೃಷ್ಣ ಗೌಡ್ರ ಮೇಲೆ ಸುಳ್ಳು ಕೇಸ್ ಮಾಡಿದ್ರು ಅವತ್ತಿನ ದಿವಸ. ಈ ರೀತಿ ಕೇಸ್ಗಳು ಅವರು ಮಾಡ್ಕೊಂಡು ಹೋಗಿ ನಮ್ಮ ಮೇಲೆ ಅಪವಾದ ಮಾಡೋದು ಸರಿಯಲ್ಲ. ಇದಕ್ಕಂತಾರ ಒಂದ್ ಸೈಡ್. ನಾವು ಯಾವುದನ್ನು ಸುಳ್ಳು ಕೇಸು ಯಾವತ್ತು ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಈ ರೀತಿ ಓಟ್ ಚೋರಿ 2018 ಏನು ಓಟ್ ಚೋರಿ ಮಾಡಿ ಗೆಲ್ತಾರಲ್ಲ, ಈ ತರ ಗೆಲ್ಲದು ಯಾವಾಗಂತ ಗೆಲ್ಬೇಕಾದ್ರೆ ಸುಳ್ಳು ಓಟ್ಗಳು ಸೇರಿಸಿ ಗೆದ್ದವರು ಇಂಥ ಕೆಲಸಗಳು ಮಾಡ್ತಾರ ಅನ್ನೋ ಒಂದು ಮಾತನ್ನ ನಾನು ಹೇಳ್ತೀನಿ. ನಾನೇನಾದ್ರು ಆ ರೀತಿ ಏನಾದ್ರು ಮಾಡಿದ್ರೆ ನನಗೆ ತೋರಿಸು, ನಿಮ್ಗೆ ಶರಣಾಗ್ತೀನಿ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ನಾನು 2018 ತಮ್ಗೆಲ್ರಿಗೂ ಗೊತ್ತು, 22,000ಕ್ಕಿಂತ ಹೆಚ್ಚು ಮತದಾನ ಸೇರ್ಪಡೆಯಾಗಿತ್ತು. ಅದರಲ್ಲಿ ವಯಸ್ಸನ್ನಾಗಿರಲಿಲ್ಲ. ಅದರಲ್ಲಿ 100 ಓಟ್ಗಳವ. ಆಮೇಲೆ ಬೇರೆ ಜಿಲ್ಲೆಯಿಂದ ಮತದಾರರು ಸೇರ್ಪಡೆ ಆಗ್ಯಾವ. ಆಮೇಲೆ ಇನ್ನೊಂದು ಮಾತನ್ನು ಹೇಳಲು ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಆಳಂದ ಮತಕ್ಷೇತ್ರದಲ್ಲಿ BR ಪಾಟೀಲ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲಿ 6,000 ಓಟ್ಗಳು ಡಿಲೀಟ್ ಆಗಿದ್ವು. ಈ ರೀತಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಟ್ ಸೇರ್ಪಡೆ ಮಾಡಿ ಗೆಲ್ಲೋದಕ್ಕೋಸ್ಕರ ನೋಡಕತ್ತಾರ. ನೀವು ಏನ್ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷದವರು ನಾವು ಎಲೆಕ್ಷನ್ ಅಲ್ಲಿ ಗೆಲ್ಬೇಕಂದ್ರೆ ನಂದು ಹೇಳ್ತೀನಿ, ನಿಮ್ದನ್ನು ಹೇಳ್ತೀನಿ. ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ, ಜನರಿಗೆ ಸಹಾಯ ಮಾಡಬೇಕು, ನಾವು ಊರ ಅಭಿವೃದ್ಧಿ ಮಾಡಬೇಕು, ಇದನ್ನ ನಾವು ವಿಚಾರ ಮಾಡ್ತೀವಿ. ಅವ್ರು ಏನ್ ವಿಚಾರ ಮಾಡ್ತಾರ, ಗೆಲ್ಬೇಕಾದ್ರೆ ಏನ್ ಮಾಡಬೇಕು, ಓಟ್ ಚೋರಿ ಮಾಡಬೇಕು, ಓಟ್ ಟಿಕೆಟ್ ಮಾಡಬೇಕು, ಇಂಥವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡಾರ. ಅದನ್ನ ನೀವು ನಮ್ಮ ಬಂಧುಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ತಾವೆಲ್ಲರೂ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಸುರ್ಪುರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ಮುಂದಿನ ದಿವಸದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನಮ್ಮ ಪ್ರಿಯಾಂಕಾ ಸಾಹೇಬರು, ಇವರೆಲ್ಲರೂ ಸಾಥ್ ಕೊಡಬೇಕು. ಇಂಥವ್ರು ಗೆದ್ದಾಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಶ, ನಮ್ಮ ಊರು, ನಮ್ಮ ರಾಜ್ಯ, ರಾಷ್ಟ್ರ ಎಲ್ಲ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅದಕ್ಕೆ ನಾನು